ಸ್ಮಾರ್ಟ್ಫೋನ್ಸ್ ಮತ್ತು ಸ್ಮಾರ್ಟ್ ಸ್ಪೀಕರ್ಸ್ ತುಂಬಿರುವಂಥ ಈ ಒಂದು ಜಗತ್ತೊಳಗಡೆ ಬರ್ರಿ ನಾವು ಮತ್ತು ವಾಪಸ್ ಬ್ಯಾಕ್ ಟು ಬೇಸಿಕ್ ಥಿಂಗ್ಸ್ ಕಡೆಗೆ ಹೋಗೋಣ ಅಂತ. ಸೊ ಬರ್ರಿ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಳಗಡೆ ಈ ಒಂದು ಸಣ್ಣ ಪಾಕೆಟ್ ಸೈಜ್ಡ್ ರೇಡಿಯೋ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿಶಾಲ್. ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಳಗಡೆ XHDTA D220 ಅನ್ನೋಂಥ ಒಂದು ಕಾಂಪ್ಯಾಕ್ಟ್ ಮತ್ತು ಅಫೋರ್ಡೆಬಲ್ ಪಾಕೆಟ್ ಸೈಜ್ಡ್ ರೇಡಿಯೋದ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಾಕತ್ತೇನೆ. ಈ ಒಂದು ರೇಡಿಯೋ ಸೈಜ್ ಸಣ್ಣದಾಗಿದ್ರು ನಿಮ್ಗೆ ಇದ್ರೊಳಗಡೆ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ನೋಡಕ್ ಸಿಗ್ತೈತಿ ವಿತ್ 4 ಬ್ಯಾಂಡ್ಸ್ FM1, FM2, ಮೀಡಿಯಂ ವೇವ್ ಮತ್ತು ಶಾರ್ಟ್ ವೇವ್. ಬಹಳಷ್ಟು ಪಾಕೆಟ್ ಸೈಜ್ಡ್ ರೇಡಿಯೋಸ್ ಒಳಗಡೆ ನಿಮ್ಗೆ 4 ಬ್ಯಾಂಡ್ಸ್ ನಿಮ್ಗೆ ನೋಡಕ್ ಸಿಗೋದಿಲ್ಲ. ಬಟ್ ಥ್ಯಾಂಕ್ಫುಲಿ ಈ ಒಂದು ಪಾಕೆಟ್ ಸೈಜ್ಡ್ ರೇಡಿಯೋ ಒಳಗಡೆ ನಿಮ್ಗೆ FM1, FM2, ಮೀಡಿಯಂ ವೇವ್ ಜೊತೆಗೆ ಶಾರ್ಟ್ ವೇವ್ ಕೂಡ ನಿಮ್ಗೆ ಕೇಳಕ್ ಸಿಗ್ತೈತಿ, ವಿಚ್ ಈಸ್ ಅ ರೇರ್ ಆ್ಯಂಡ್ ವ್ಯಾಲ್ಯೂಯೇಬಲ್ ಫೀಚರ್ ಅಂತ ನಾವು ಹೇಳ್ಬಹುದು. ವೆಲ್, ಆ್ಯಸ್ ಅ ಕಮ್ಯುನಿಕೇಷನ್ ಇಂಜಿನಿಯರ್ ನನಗೆ ರೇಡಿಯೋಸ್ ಎಸ್ಪೆಷಲಿ ಪಾಕೆಟ್ ಸೈಜ್ಡ್ ರೇಡಿಯೋಸ್ ಯಾಕೆ ಭಾಳ ಇಷ್ಟ ಅಂತಂದ್ರೆ ಇದರ ಒಂದು ಸಿಂಪ್ಲಿಸಿಟಿ ಆಗಿರ್ಬೋದು, ರಿಲಯಬಿಲಿಟಿ ಆಗಿರ್ಬೋದು, ಮತ್ತು ರೇಡಿಯೋಸ್ ಯಾವತ್ತೂ ಒಂದು ಕನ್ವೀನಿಯೆಂಟ್ ಮತ್ತು ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಥರದ ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ ಕೂಡ ನಿಮ್ಗೆ ಬೇಕಾಗಿರೋದಿಲ್ಲ. ಜಸ್ಟ್ ರೇಡಿಯೋನ ಸ್ವಿಚ್ ಆನ್ ಮಾಡಿರಿ, ಆ್ಯಂಟೆನಾನ ಎಕ್ಸ್ಟೆಂಡ್ ಮಾಡಿರಿ, ಬ್ಯಾಟ್ರಿ ಖಾಲಿ ಆಗೋ ತನಕ ಅನ್ಇಂಟರಪ್ಟೆಡ್ ಆಡಿಯೋ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ನ ನೀವು ಎಂಜಾಯ್ ಮಾಡಬಹುದು. ಈ ಥರದ ಪಾಕೆಟ್ ಸೈಜ್ ರೇಡಿಯೋಸ್ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ನೀವು ಇದನ್ನು ಎಲ್ಲ ಬೇಕಾದಲ್ಲಿ ನೀವು ಇದನ್ನು ಈಸಿಯಾಗಿ ಕ್ಯಾರಿ ಮಾಡಬಹುದು. ಈ ರೇಡಿಯೋನ ನೀವು ಬಹಳ ಈಸಿಯಾಗಿ ಆಪರೇಟ್ ಕೂಡ ಮಾಡಬಹುದು. ಮೆಜಾರಿಟಿ ಪಾಕೆಟ್ ಸೈಜ್ಡ್ ರೇಡಿಯೋಸ್ ಬಹಳ ದಿವಸ ತನಕ ಬಾಳಿಕೆ ಕೂಡ ಬರ್ತೈತಿ ಮತ್ತು ಇದಕ್ಕೆ ಯಾವುದೇ ಥರದ ಮೇಂಟೆನೆನ್ಸ್ ಕೂಡ ಮಾಡೋ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ನಿಮ್ಮ ಒಂದು ಫೇವ್ರೇಟ್ ರೇಡಿಯೋ ಸ್ಟೇಷನ್ಸ್ಗಳನ್ನ ಕೇಳೋದಾಗಿರ್ಬೋದು, ಅಥವಾ ನೀವು ಎಲ್ಲೋ ಒಂದು ಔಟ್ಡೋರ್ ಅಡ್ವೆಂಚರ್ ಹೋಗ್ತಿದ್ದೀರಿ ಅಂತಂದ್ರೆ ಒಂದು ಸಣ್ಣ ಪಾಕೆಟ್ ಸೈಜ್ಡ್ ರೇಡಿಯೋಕ್ಕಿಂತ ಒಂದು ಒಳ್ಳೆ ರಿಲಯಬಲ್ ಕಂಪ್ಯಾನಿಯನ್ ನಿಮ್ಗೆ ಎಲ್ಲಿ ಸಿಗ್ತೈತಿ ಹೇಳ್ರಿ ನೋಡೋಣ. ಈ ರೇಡಿಯೋ ಒಳಗಡೆ SI4825 A10 ಡಿಜಿಟಲ್ ಸಿಗ್ನಲ್ ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಹೌದು, ಇದೊಂದು DSP ಬೇಸ್ಡ್ ರೇಡಿಯೋ. ಈ ಒಂದು DSP ಬಗ್ಗೆ ಮಾತಾಡಬೇಕಂತಂದ್ರೆ ಇದೊಂದು ಭಾಳ ರಿಲಯಬಲ್ ಮತ್ತು ಎಫಿಷಿಯಂಟ್ ಚಿಪ್ ಇದ್ರೊಳಗಡೆ ಯೂಸ್ ಮಾಡಿದಾರಂತ ನಾವು ಹೇಳಬಹುದು. ಫಾರ್ ಎಕ್ಸಾಂಪಲ್, ಸಿಗ್ನಲ್ನ ಡಿಕೋಡಿಂಗ್ ಮಾಡೋದಾಗಿರಲಿ, ಪ್ರಾಸೆಸಿಂಗ್ ಮಾಡೋದಾಗಿರಲಿ, ಕ್ಲಿಯರ್ ಮತ್ತು ಆಕ್ಯುರೇಟ್ ಆಡಿಯೋ ರೀಪ್ರೊಡಕ್ಷನ್ ಮಾಡೋದಾಗಿರಲಿ, ಎಲ್ಲನೂ ಈ DSP ಈಸಿಯಾಗಿ ಹ್ಯಾಂಡಲ್ ಮಾಡ್ತೈತಿ. ಇನ್ನು ನಾವು ಪ್ಯಾಕೇಜಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ರೇಡಿಯೋದು ಪ್ಯಾಕೇಜಿಂಗ್ ಭಾಳ ಮಿನಿಮಲಿಸ್ಟಿಕ್ ಐತಿ. ಬಾಕ್ಸ್ ಒಳಗಡೆ ನಿಮ್ಗೊಂದು ಜಸ್ಟ್ ಒಂದು ಪಾಕೆಟ್ ಸೈಜ್ಡ್ ರೇಡಿಯೋ, ಅದ್ರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್ ನೋಡಕ್ಕೆ ಸಿಗ್ತೈತಿ. ಇನಿಷಿಯಲ್ ಇಂಪ್ರೆಷನ್ಸ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ರೇಡಿಯೋದ ಬಿಲ್ಡ್ ಕ್ವಾಲಿಟಿ ಮತ್ತು ಫಿನಿಶಿಂಗ್ ಎಕ್ಸಲೆಂಟ್ ಐತಿ. ರೇಡಿಯೋನ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವುದೇ ಥರದ ಒಂದು ಚೀಪ್ ಕ್ವಾಲಿಟಿ ಫೀಲಿಂಗ್ ಕೂಡ ನಿಮ್ಗೆ ಬರೋದಿಲ್ಲ. ಪ್ರೈಸಿಂಗ್ನ ನಾವಿಲ್ಲಿ ಸ್ವಲ್ಪ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಎಕ್ದಮ್ ಸಾಲಿಡ್ ಐತಂತ ನಾವು ಹೇಳಬಹುದು. ಈ ರೇಡಿಯೋ ನಿಮ್ಗೆ 3 ಕಲರ್ಸ್ ಒಳಗಡೆ ಅವೈಲೇಬಲ್ ಐತಿ, ಬ್ಲ್ಯಾಕ್, ಗ್ರೀನ್ ಮತ್ತು ಯೆಲ್ಲೋ. ನನ್ನ ಒಂದು ಒಪಿನಿಯನ್ ಪ್ರಕಾರ ಗ್ರೀನ್ ಮತ್ತು ಯೆಲ್ಲೋ ಎಕ್ದಮ್ ಮಸ್ತ್ ಜಕಾಸ್ ಕಾಣಿಸ್ತೈತಿ ಅಂತೇಳಿ ನನಗೆ ಅನಿಸ್ತೈತಿ. ಬೈ ದ ವೇ, ನಿಮಗೂ ಇಂಥ ಮಸ್ತ್ ಜಕಾಸ್ ಕ್ವಾಲಿಟಿ ಒಳಗಡೆ ಅನ್ಬಾಕ್ಸಿಂಗ್ ವಿಡಿಯೋಸ್ ಅದು ಕನ್ನಡ ಒಳಗಡೆ ನೋಡ್ಬೇಕಂತಂದ್ರೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಆ್ಯಂಡ್ ಬೈ ದ ವೇ, ಇದ ಸೇಮ್ ವಿಡಿಯೋ ನಿಮ್ಗೆ ಇಂಗ್ಲೀಷ್ ಒಳಗಡೆನೂ ಕೂಡ ಅವೈಲೇಬಲ್ ಐತಿ. ಫಿಸಿಕಲ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕಂತಂದ್ರೆ ರೇಡಿಯೋ ಮೇಲ್ಗಡೆ ನೀವು ಇಲ್ಲಿ ನೋಡ್ಬೋದು, ಮಾಡೆಲ್ ನಂಬರ್ ನಮ್ಗೆ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ರೆಡ್ ಕಲರ್ ಪವರ್ LED ಇಂಡಿಕೇಟರ್ ಕೂಡ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಹಂಗೆ ನಾವು ಸ್ವಲ್ಪ ಕೆಳಗಡೆ ಬಂದ್ವಿ ಅಂತಂದ್ರೆ ಟ್ಯೂನಿಂಗ್ ಡೈಲ್ ಇಂಡಿಕೇಟರ್, ಸ್ಪೀಕರ್ ಗ್ರಿಲ್ ಮತ್ತು XHDTA ಲೋಗೋನು ನೀವು ನೋಡಬಹುದು. ಹಂಗೆ ನಾವು ಸ್ವಲ್ಪ ಲೆಫ್ಟ್ ಸೈಡ್ಗೆ ಬಂದ್ವಿ ಅಂತಂದ್ರೆ ರೇಡಿಯೋನ ಈಸಿಯಾಗಿ ಕ್ಯಾರಿ ಮಾಡೋಕೆ ರಿಸ್ಟ್ ಬ್ಯಾಂಡ್ ಸೆಲೆಕ್ಟ್ ಸ್ವಿಚ್, 3.5 mm ಹೆಡ್ಫೋನ್ ಜಾಕ್ ಕೂಡ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ರೇಡಿಯೋ ಮೇಲ್ಗಡೆ ನಿಮ್ಗೆ ಟೆಲಿಸ್ಕೋಪಿಕ್ ಆಂಟೆನಾ ಮತ್ತು ಮೀಡಿಯಂ ವೇವ್ ಸಲುವಾಗಿ ರೇಡಿಯೋ ಒಳಗಡೆನ ಇನ್ಬಿಲ್ಟ್ ಆಗಿ ಫೆರೈಟ್ ಆಂಟೆನಾ ಕೂಡ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ನಾವು ರೈಟ್ ಸೈಡ್ಗೆ ಬಂದ್ರೆ ಟ್ಯೂನಿಂಗ್ ನಾಬ್ ಅಲಾಂಗ್ ವಿತ್ ವಾಲ್ಯೂಮ್ ನಾಬ್ ಕೊಟ್ಟಿದ್ದಾರೆ. ಇದ ಸೇಮ್ ವಾಲ್ಯೂಮ್ ನಾಬ್ ಆನ್ ಆಫ್ ಸ್ವಿಚ್ ಥರನೂ ಇದು ಕೆಲಸ ಮಾಡ್ತೈತಿ. ರೇಡಿಯೋ ಹಿಂದ್ಗಡೆ ನಮಗೊಂದು ಕನ್ವೀನಿಯೆಂಟ್ ಕಿಕ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸೊ ದ್ಯಾಟ್ ನೀವು ಈ ಒಂದು ರೇಡಿಯೋನ ಟೇಬಲ್ ಮೇಲ್ಗಡೆ ಇಟ್ಕೊಂಡು ಆರಾಮಾಗಿ ರೇಡಿಯೋನು ನೀವು ಕೇಳಬಹುದು. ಇದ್ರ ಕೆಳಗಡೆ ನಮ್ಗೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ನಿಮ್ಗೆ 2 AA ಬ್ಯಾಟ್ರೀಸ್ ಅಥವಾ 2 AA ರೀಚಾರ್ಜಬಲ್ ಬ್ಯಾಟ್ರೀಸ್ನು ನೀವು ಇದ್ರ ಜೊತೆಗೆ ಬಳಸಬಹುದು. ಇನ್ನು ನಾವು ಈ ಒಂದು ಸಣ್ಣ ರೇಡಿಯೋದ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಈ ಒಂದು ಸಣ್ಣ ಪಾಕೆಟ್ ಸೈಜ್ಡ್ ರೇಡಿಯೋ ಒಳಗಡೆ ನಿಮ್ಗೆ 4 ಬ್ಯಾಂಡ್ಸ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. FM1, FM2, ಮೀಡಿಯಂ ವೇವ್ ಮತ್ತು ಶಾರ್ಟ್ ವೇವ್.
FM1 ಬ್ರಾಡ್ಕಾಸ್ಟ್ ಬ್ಯಾಂಡ್ ಬಗ್ಗೆ ಮಾತಾಡಬೇಕಂತಂದ್ರೆ 87 ಮೆಗಾ ಹರ್ಡ್ಸ್ ಟು 108 ಮೆಗಾ ಹರ್ಡ್ಸ್ ಫ್ರೀಕ್ವೆನ್ಸಿ ರೇಂಜನ್ನು ಭಾಳಷ್ಟು ಕಾಮನ್ ಆಗಿ ಭಾಳಷ್ಟು ದೇಶದೊಳಗಡೆ ಇದನ್ನು ಬಳಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾರ್ತ್ ಅಮೆರಿಕಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಈವನ್ ನಮ್ಮ ಒಂದು ಭಾರತ ದೇಶದೊಳಗಡೆ ನಾವು ಇದೇ ಒಂದು ಸೇಮ್ ಫ್ರೀಕ್ವೆನ್ಸಿ ರೇಂಜನ್ನು ಬಳಕೆ ಮಾಡ್ತೀವಿ. FM2 ಬ್ರಾಡ್ಕಾಸ್ಟ್ ಬ್ಯಾಂಡ್ ಬಗ್ಗೆ ಮಾತಾಡಬೇಕಂತಂದ್ರೆ ಇದರ ಒಂದು ರೇಂಜ್ 64 ಮೆಗಾ ಹರ್ಡ್ಸ್ ಟು 108 ಮೆಗಾ ಹರ್ಡ್ಸ್ ತನಕ ನಮ್ಗೆ ಕೊಟ್ಟಿದ್ದಾರೆ. ಪ್ರೈಮರಿಲಿ ಈ ಒಂದು ಫ್ರೀಕ್ವೆನ್ಸಿ ರೇಂಜ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರಂತಂದ್ರೆ ಈಸ್ಟರ್ನ್ ಯುರೋಪ್ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಫಾರ್ಮರ್ ಸೋವಿಯತ್ ಯೂನಿಯನ್ ಕಂಟ್ರೀಸ್ ಒಳಗಡೆ ಈ ಒಂದು ಫ್ರೀಕ್ವೆನ್ಸಿ ರೇಂಜನ್ನು ಯೂಸ್ ಮಾಡ್ತಾರೆ. ಯೂಶಲಿ 65.8 ಮೆಗಾ ಹರ್ಡ್ಸ್ ಟು 74 ಮೆಗಾ ಹರ್ಡ್ಸ್ ಇದಕ್ಕೆ ಆರ್ಗನೈಸೇಷನ್ ಆಫ್ ಇಂಟರ್ನ್ಯಾಷನಲ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಬ್ಯಾಂಡ್ ಅಂತ ಕರೀತಾರೆ. ನೆಕ್ಸ್ಟ್ ಮೀಡಿಯಂ ವೇವ್ ಬ್ಯಾಂಡ್ ಬಗ್ಗೆ ಮಾತಾಡಬೇಕಂತಂದ್ರೆ ಇದರ ಒಂದು ರೇಂಜ್ 52 ಟು 173 ಕಿಲೋ ಹರ್ಡ್ಸ್ ತನಕ ನಿಮ್ಗೆ ಕೊಟ್ಟಿದ್ದಾರೆ. ಮತ್ತು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಮೀಡಿಯಂ ವೇವ್ ಸಲುವಾಗಿ ಒಂದು ಸಪ್ರೇಟ್ ಫೆರೈಟ್ ಆ್ಯಂಟೆನಾ ಇನ್ಬಿಲ್ಟ್ ಆಗಿ ರೇಡಿಯೋ ಒಳಗಡೆ ನಮ್ಗೆ ಕೊಟ್ಟಿದ್ದಾರೆ. ಈಗ ಬರೋಣಂತ ಫೋರ್ತ್ ಇಂಟ್ರೆಸ್ಟಿಂಗ್ ಬ್ಯಾಂಡ್ ಶಾರ್ಟ್ ವೇವ್ಗೆ. ಶಾರ್ಟ್ ವೇವ್ ಬ್ಯಾಂಡ್ ಇದಕ್ಕೆ ಹೈ ಫ್ರೀಕ್ವೆನ್ಸಿ ಬ್ಯಾಂಡ್ ಅಂತಾನು ಕರೀತಾರೆ. ಯಾಕಪ್ಪ ಈ ಒಂದು ಬ್ಯಾಂಡ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ತೈತಿ ಅಂತಂದ್ರೆ ಇದ್ರ ಒಳಗಡೆ ನಿಮ್ಗೆ ಇಂಟರ್ನ್ಯಾಷನಲ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಕೇಳಕ್ಕೆ ಸಿಗ್ತೈತಿ. ಈ ಬ್ಯಾಂಡ್ನ ಫ್ರೀಕ್ವೆನ್ಸಿ ರೇಂಜ್ 5.6 ಟು 22 ಮೆಗಾ ಹರ್ಡ್ಸ್ ತನಕ ನಿಮ್ಗೆ ಕೊಟ್ಟಿದ್ದಾರೆ. ಶಾರ್ಟ್ ವೇವ್ನ ಯೂಶಲಿ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್ ಸಲುವಾಗಿ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಕೆಲವೊಂದಿಷ್ಟು ಲೊಕೇಶನ್ಸ್ ಒಳಗಡೆ ನಿಮ್ಗೆ FM ಅಥವಾ ಮೀಡಿಯಂ ವೇವ್ ಸ್ಟೇಷನ್ಸ್ ಇರೋದಿಲ್ಲ. ಅಂಥ ಏರಿಯಾಸ್ನ ರೀಚ್ ಮಾಡೋಕ್ಕೋಸ್ಕರ ಶಾರ್ಟ್ ವೇವ್ನ ಬಳಸ್ತಾರೆ. ಶಾರ್ಟ್ ವೇವ್ದ ಒಂದು ಖಾಸಿಯತ್ ಏನಂತಂದ್ರೆ ಇದು ನಿಮ್ಗೆ ಭಾಳ ದೂರ ತನಕ ಟ್ರಾವೆಲ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಶಾರ್ಟ್ ವೇವ್ ಒಳಗಡೆ ನಾನು ಭಾಳಷ್ಟು ಸತಿ ಇಟಲಿಯ ವ್ಯಾಟಿಕನ್ ರೇಡಿಯೋ ಸ್ಟೇಷನ್ ಇಲ್ಲೇ ಧಾರವಾಡ ಒಳಗಡೆ ನಾನು ಕೇಳ್ತಿರ್ತೀನಿ. ಶಾರ್ಟ್ ವೇವ್ ಸಿಗ್ನಲ್ಸ್ಗಳು ಏನಿರ್ತಾವ ಇಡೀ ಜಗತ್ತು ನಾವು ಆರಾಮಾಗಿ ಟ್ರಾವೆಲ್ ಮಾಡಬಹುದು. ಶಾರ್ಟ್ ವೇವ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ರಿ. ಯಾಕಂತಂದ್ರೆ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ ಮತ್ತು ಅದ್ರ ಜೊತೆಗೆ ಕನ್ನಡ ಒಳಗಡೆ ಯಾರು ಇಷ್ಟು ಡೀಟೇಲ್ಡ್ ವಿಡಿಯೋ ಅದು ಮತ್ತು ಶಾರ್ಟ್ ವೇವ್ ಮೇಲ್ಗಡೆ ಮಾಡಿಲ್ಲ ಅಂತೇಳಿ ನಾನು ಅನ್ಕೋತೀನಿ. ಸೊ ಬರ್ರಿ ಈಗ ಈ ಒಂದು ರೇಡಿಯೋದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್, ಸೌಂಡ್ ಕ್ವಾಲಿಟಿ ಮತ್ತು ರಿಸೆಪ್ಷನ್ ಹೆಂಗೈತಿ ಅಂತೇಳಿ ಟೆಸ್ಟ್ ಮಾಡೋಣಂತ. ರಮೇಶ್ ಅರವಿಂದ್ ಅವರು ನೆರೆದ ಚಿತ್ರ ಪ್ರೇಮಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸಿನಿಮಾನು ಹಬ್ಬನೇ ರೀ, ಅದು ನವರಾತ್ರಿಗಳ ಹಬ್ಬ, ಇದು ನವರಸಗಳ ಹಬ್ಬ. 100 ವರ್ಷದ ಹಿಂದೆ ಯಾರೋ ಪುಣ್ಯಾತ್ಮನಿಗೆ ಒಂದು ಐಡಿಯಾ ಬಂತು. ಕುಪ್ಪಣ್ಣ ಪಾರ್ಕ್ನ ಫಲ ಪುಷ್ಪ ಪ್ರದರ್ಶನ ಮೈಸೂರು ದಸರಾ ಮಹೋತ್ಸವವನ್ನ ವೀಕ್ಷಿಸಲು ಬರುವ ಪ್ರವಾಸಿಗರ ಕಣ್ಮನವನ್ನ ಸೆಳೆಯಲಿದೆ. ಆಕರ್ಷಕ ಹೂವಿನ ಅಲಂಕಾರ ಪ್ರವಾಸಿಗರ ಮನ ಸೂರೆಗೊಳ್ಳಲಿದೆ. ವೆಲ್, ಕನ್ಸಿಡರಿಂಗ್ ದ ಪ್ರೈಸ್ ಮತ್ತು ಬೀಯಿಂಗ್ ಅ ಪಾಕೆಟ್ ಸೈಜ್ಡ್ ರೇಡಿಯೋ, ಈ ರೇಡಿಯೋದ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಐತಂತ ನಾವು ಹೇಳ್ಬೋದು. ಸೌಂಡ್ ಕ್ವಾಲಿಟಿನೂ ಕ್ಲಿಯರ್ ಐತಿ, ಇದ್ರ ಜೊತೆಗೆ ರಿಸೆಪ್ಷನ್ ಕೂಡ ರಿಲಯಬಲ್ ಐತಿ. ನಾ ಈ ಒಂದು ರೇಡಿಯೋನ ಯೂಸ್ ಮಾಡಾಕತ್ತೀಗ ಆಲ್ಮೋಸ್ಟ್ 2 ತಿಂಗಳು ಆಗಕ್ಕೆ ಬಂದೈತಿ. ಸೊ ಆರಾಮಾಗಿ ನಾನು ಹೇಳ್ಬೋದು ದ್ಯಾಟ್ ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಪಾಕೆಟ್ ರೇಡಿಯೋ. ರೇಡಿಯೋ ಟಾಕ್ ಶೋಸ್ನ ನೀವು ಭಾಳ ಕೇಳ್ತೀರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಒಂದು ರೇಡಿಯೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಿ. ಫಾರ್ ಶೋರ್ ಈ ಒಂದು ರೇಡಿಯೋ ಅಂಥ ಏನೋ ಒಂದು ಹೈ ಎಂಡ್ ಮಾಡೆಲ್ ಏನೂ ಅಲ್ಲ, ಬಟ್ ಈ ಒಂದು ಸಣ್ಣ ರೇಡಿಯೋ ಒಳಗಡೆ ಅದರದೇ ಆದಂಥ ಒಂದು ಡಿಫ್ರೆಂಟ್ ಮ್ಯಾಜಿಕ್ ಅಥವಾ ಒಂದು ಅದರದೇ ಆದಂಥ ಒಂದು ಡಿಫ್ರೆಂಟ್ ವೈಬ್ ಐತಂತ ನಾವು ಹೇಳ್ಬಹುದು. ಈ ರೇಡಿಯೋದ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಂದ್ರೆ ಜಸ್ಟ್ 1,000 ರೂಪಾಯಿ ಅಥವಾ 1,000 ರುಪೀಸ್ಗೆ ಅಮೆಝಾನ್ ಒಳಗಡೆ ನಿಮ್ಗೆ ಅವೈಲೇಬಲ್ ಐತಿ. ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ. ಆ್ಯಂಡ್ ಎಸ್, ಹೌದು, ಮಾರ್ಕೆಟ್ ಒಳಗಡೆ ನಿಮ್ಗೆ ಭಾಳಷ್ಟು ಚೀಪರ್ ಆಪ್ಷನ್ಸ್ಗಳು ಕೂಡ ನಿಮ್ಗೆ ಅವೈಲೇಬಲ್ ಇರ್ತಾವೆ. ಬಟ್ ಅದು ಯಾವುದು ನಿಮ್ಗೆ ಈ ಒಂದು ರೇಡಿಯೋ ಥರ ನಿಮ್ಗೆ ಕ್ಲಿಯರ್ ರಿಸೆಪ್ಷನ್ ಅಥವಾ ಒಂದು ಕ್ಲಿಯರ್ ಸೌಂಡ್ ಕ್ವಾಲಿಟಿ ನಿಮ್ಗೆ ಕೊಡೋದಿಲ್ಲ. ಆಲ್ ರೈಟ್ ಗೈಸ್, ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮ್ಗೆ ಈ ರೇಡಿಯೋ ರಿಲೇಟೆಡ್ ಏನಾದರೂ ಕ್ವಶನ್ಸ್ಗಳಿತ್ತು ಅಂತಂದ್ರೆ ಕಮೆಂಟ್ಸ್ ಒಳಗಡೆ ನೀವು ನಂಗೆ ಕೇಳಬಹುದು. ಅದ್ರ ಜೊತೆಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಬಹುದು. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿತ್ತು ಅಂತಂದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಕೊಡ್ರಿ. ಮತ್ತು ಇದೇ ಥರ ನಿಮ್ಗೆ ಕ್ವಾಲಿಟಿ ಟೆಕ್ ರಿಲೇಟೆಡ್ ವಿಡಿಯೋಸ್ ಕನ್ನಡ ಒಳಗಡೆ ನೋಡಬೇಕಿದ್ರೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸದ್ಯ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಳಗಡೆ ನಾನು ನಿಮ್ಗೆ ಸಿಗ್ತೇನಂತ. ನಮಸ್ಕಾರ.